ಆತ್ಮೀಯ ಬಂದವರೆ, 40ರಿಂದ 45 ದಿನದಲ್ಲಿ 1-4 ಲಕ್ಷ ಆದಾಯ ಮಾಡ್ಬೋದು ಅಂತ ಹೇಳಿದ್ರೆ ನಂಬ್ತೀರಾ? ಖಂಡಿತವಾಗಿ ನಂಬಲೇಬೇಕು. ನೀವೇನಾದರೂ ಬೆಂಗಳೂರು, ಹೈದರಾಬಾದ್, ಚೆನ್ನೈನಂಥ ಮೆಟ್ರೋಪಾಲಿಟನ್ ಸಿಟಿಯ ಸುತ್ತ ಇದ್ರಿ ಅಂತ ಹೇಳಿದ್ರೆ ಈ ಒಂದು ಬೆಳೆಯನ್ನು ಬೆಳ್ಕೊಂಡು ಆರಾಮವಾಗಿ 40ರಿಂದ 45 ದಿನದಲ್ಲಿ 4 ಲಕ್ಷ ಆದಾಯವನ್ನು ಮಾಡ್ಬೋದು. ಯಾವುದು ಸಾರ ಥರದ ಬೆಳೆ ಅಂತ ಹೇಳಿದ್ರೆ ಐಸ್ಬರ್ಗ್ ಲೆಟಿಸ್ ಅಂತ ಹೇಳ್ತೀವಿ. ಅದರ ಒಂದು ಎಲೆಗಳನ್ನು ನಾವು ಬರ್ಗರಲ್ಲಿ ಮತ್ತು ಸಲಾಡ್ಗಳಲ್ಲಿ ಯಥೇಚ್ಛವಾಗಿ ಬಳಸ್ತಾ ಹೋಗ್ತೀವಿ. ಇದೊಂದು ವಿದೇಶಿ ತರಕಾರಿಯಾಗಿದೆ. ನೀವೇನು ಎಲೆಕೋಸು ಅಥವಾ ಹೂಕೋಸು ಬೆಳಿತೀರಾ ಅದೇ ರೀತಿಯಾಗಿ ಇದನ್ನು ಬೆಳೀತಾ ಹೋಗ್ತೀರಾ. ಆದರೆ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಏನು ಅಂತ ಹೇಳಿದ್ರೆ ಅದರ ಬರ್ತಕ್ಕಂಥ ರೋಗ ಮತ್ತು ಕೀಟಗಳು ಜಾಸ್ತಿ, ಬಳಸ್ತಕ್ಕಂಥ ಕೀಟನಾಶಕಗಳು ಜಾಸ್ತಿ, ಖರ್ಚು ಜಾಸ್ತಿ, ಆದಾಯ ಕಡಿಮೆ. ಆದರೆ ಇದರಲ್ಲಿ ನೀವೇನಾದರೂ ಒಂದು ಎಕರೆಗೆ 75ರಿಂದ 80 ಸಾವಿರದಷ್ಟು ಖರ್ಚು ಮಾಡಿದ್ರೆ ಅಂತ ಹೇಳಿದ್ರೆ ಆರಾಮಾಗಿ 4ರಿಂದ 4 ಲಕ್ಷ ಆದಾಯವನ್ನು ಗಳಿಸ್ಕೊಳ್ಬೋದು. ಅದಕ್ಕೆ ಆಗ್ತಕ್ಕಂಥ ಖರ್ಚುಗಳನ್ನು ಈಗ ನೀವು ನೋಡ್ತಾ ಇರ್ಬೋದು, ಸ್ಕ್ರೀನ್ ಮೇಲೆ ಕಾಣ್ತಾ ಇರುತ್ತೆ. ಅದನ್ನು ಜೊತೆಯಲ್ಲಿ ನೀವೇನಾದರೂ ಹಾರ್ವೆಸ್ಟಿಂಗ್ ನೋಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಒಂದು ಗೆಡ್ಡೆ ಬಂದು ನಿಮಗೆ ಆನ್ ಅವರೇಜ್ 400 ಗ್ರಾಮ್ ತನಕ ಬರುತ್ತೆ. 1 kg ನಿಮ್ಗೆ ಏನಾದರೂ ಖಾಲಿ 30 ರೂಪಾಯಿ ಹೋಯ್ತು ಅಂತ ಹೇಳಿದ್ರು ಕೂಡ 4 ಲಕ್ಷ ಆದಾಯ ಆಗುತ್ತೆ. ಮಿನಿಮಮ್ ಅಷ್ಟು ರೇಟ್ ನಿಮಗೆ ಸಿಗುತ್ತೆ. ಇದ್ರ ಬಗ್ಗೆ ನಿಮಗೆ ಹೆಚ್ಚಿನಂಥ ಮಾಹಿತಿ ಬೇಕಿತ್ತು ಅಂತ ಹೇಳಿದ್ರೆ ಕಮೆಂಟಲ್ಲಿ ತಿಳಿಸಿ. ಸಂಪೂರ್ಣವಂಥ ಒಂದು ಫುಲ್ ಲೆಂತ್ ವಿಡಿಯೋವನ್ನು ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಧನ್ಯವಾದಗಳು.